ಬಾರ್ ಬಿಸ್ನೆಸ್, ಲಿಕ್ಕರ್ ಬಿಸ್ನೆಸ್ ಅಲ್ಲಿ ಎಂಟರ್ ಆಗ್ಬೇಕು ಅಂತ ನೀವೇನಾದ್ರೂ ಇದ್ರೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ನಾನು ಇವತ್ತು ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಜುಲೈ 24ರಿಂದ ಒಂದು ದೊಡ್ಡ ವಿಷಯ ನಡೀತಿದೆ. ಏನಪ್ಪಾ ಅಂದ್ರೆ ಈ ಹರಾಜು ಪ್ರಕ್ರಿಯೆ. ಈ ಹರಾಜು ಪ್ರಕ್ರಿಯೆ ಹೇಗ್ ನಡೆಯುತ್ತೆ, ಶುಲ್ಕ ಎಷ್ಟಿರುತ್ತೆ, ನಿಮ್ಗೆ ಏನೇನ್ ಡೀಟೇಲ್ಸ್ ತಗೋಬೇಕಾಗುತ್ತೆ, ಹರಾಜು ದಿನಾಂಕಗಳು ಎಲ್ಲೆಲ್ಲಿ ಯಾವಾಗ ಯಾವಾಗ ನಡೆಯುತ್ತೆ, ಮಾಹಿತಿ ಪಡೆಯೋದು ನೀವು ಎಲ್ಲೆಲ್ಲಿ ಪಡಿಬಹುದು, ಶುಲ್ಕ ಎಷ್ಟಿರುತ್ತೆ, ದುಡ್ಡು ಎಷ್ಟು ಇಟ್ಕೋಬೇಕು, ಯಾಕಂದ್ರೆ ಮನಿ ದುಡ್ಡು ಇಲ್ದಿದ್ರೆ ನೀವೇನು ಮಾಡಕ್ಕಾಗಲ್ಲ. ಅದ್ರಲ್ಲೂ ಬಾರ್ ಲೈಸೆನ್ಸ್ ಅಂತ ಬಂದ್ರೆ ದುಡ್ಡಿರೋರು ಇಟ್ಕೊಳಕ್ ಮಾತ್ರ ಸಾಧ್ಯ. ಅದ್ರಲ್ಲೂ ಸ್ವಲ್ಪ ಮಟ್ಟಿಗೆ ಸಾಲ ಸೂಲ ಮಾಡಿ ಶುರು ಕೂಡ ಮಾಡಬಹುದು ನೀವು ಒಂದ್ ಮಟ್ಟಕ್ಕೆ. ಪ್ರಮುಖವಾಗಿ ಏನೇನು ಅಂಶವನ್ನ ತಿಳ್ಕೋಬೇಕು ಈ ಬಾರ್ ಲೈಸೆನ್ಸ್ ಈ ಹರಾಜು ಪ್ರಕ್ರಿಯೆಯಲ್ಲಿ ಅಂತ ನಾನು ವಿಡಿಯೋಲಿ ತಿಳಿಸ್ಕೊಳ್ತಾ ಹೋಗ್ತೀನಿ. ವಿಡಿಯೋನ ಸಂಪೂರ್ಣ ನೋಡೋದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಏನಪ್ಪಾ ಇದು ಈ ಹರಾಜು ಪ್ರಕ್ರಿಯೆ ಅಂದ್ರೆ 5 ವರ್ಷಗಳ ಕಾಲ ನೀವು ಒಂದು ಬಾರ್ ಲೈಸೆನ್ಸ್ ನ ಪಡಿಬಹುದು. ಹೌದು, ಯಾವಾಗಿಂದ ಯಾವಾಗವರೆಗೂ ಅಂತ ನೀವು ಕೇಳಿದ್ರೆ ಈ ಬಾರ್ ಲೈಸೆನ್ಸ್ ನಿಮ್ಗೆ 2026-27ರಿಂದ 2030-31ವರೆಗೂ ನೀವು ಈ ಕರ್ನಾಟಕ ಲಿಕ್ಕರ್ ಲೈಸೆನ್ಸ್ ನ ಇಟ್ಕೋಬಹುದು. ಇದನ್ನ ಹಂಚಿಕೆ ಸರ್ಕಾರನೇ ಮಾಡ್ತಿರೋದು, ಪ್ರೈವೇಟ್ ಅಲ್ಲ, ಅಬಕಾರಿ ಇಲಾಖೆ ಖುದ್ದಾಗಿ ಮಾಡ್ತಾ ಇದ್ದಾರೆ. ಏನಾಗಿದೆ ಅಂದ್ರೆ ಈ ಸಂಬಂಧವಾಗಿ ಜುಲೈ 1ಕ್ಕೆ ಒಂದು ನೋಟಿಫಿಕೇಶನ್ ಕೂಡ ಬಿಡುಗಡೆ ಮಾಡಿದರೆ, ಅಧಿಸೂಚನೆ ಕೂಡ ಬಿಡುಗಡೆ ಮಾಡಿದರೆ. ಇದೀಗ ಈ ಹರಾಜಿನಲ್ಲಿ ಒಂದು ವೇಳಾಪಟ್ಟಿಯನ್ನು ಕೂಡ ಇಲಾಖೆ ಪ್ರಕಟ ಮಾಡಿದೆ. ಇದಕ್ಕಾಗಿ ರಾಜ್ಯದ ಸಾಕಷ್ಟು ಜನರು ತುಂಬಾ ಕಾಯ್ತಾ ಇದ್ರು. ಎಷ್ಟೋ ಜನ ಏನ್ ಅನ್ಕೊಂಡ್ರು, ಅಯ್ಯೋ ನಮ್ಮ ಹತ್ರ ಲೈಸೆನ್ಸ್ ಹೇಗ್ ತೊಗೊಳೋದು, ನಮ್ಗೆ ಲೈಸೆನ್ಸ್ ತೊಗೊಳಕ್ ಆಗುತ್ತಾ, ಸರ್ಕಾರ ಲೈಸೆನ್ಸ್ ಕೊಡೋದನ್ನೆಲ್ಲ ನಿಲ್ಸ್ಬಿಟ್ಟಿದೆ, ಏನ್ ಮಾಡೋದು ಅಂತ ಸುಮಾರು ಜನ ಕ್ವಶನ್ಸ್ ಕೂಡ ನನ್ನ ವಿಡಿಯೋ ಕಮೆಂಟ್ ಗಳಲ್ಲಿ ಮಾಡ್ತಿದ್ರಿ. ಆ ಕಾರಣಕ್ಕೋಸ್ಕರ ವಿಡಿಯೋ ನಿಮ್ಗೆ ತರ್ತಾ ಇದ್ದೀನಿ. ಯಾರಿಗೆ ಎಷ್ಟು ಲೈಸೆನ್ಸ್ ಗಳನ್ನ ಕೊಡ್ತಾರೆ ಅಂದ್ರೆ, ಒಟ್ಟು ಏನು ಪರವಾನಗಿ ಇರುತ್ತಲ್ಲ 483 CL ಅಂದ್ರೆ 2A ಲೈಸೆನ್ಸ್ ಹಾಗೂ 96 CL 9A ಲೈಸೆನ್ಸ್ ಅಂದ್ರೆ ಗೊತ್ತಲ್ಲ, 2A ಅಂದ್ರೆ ಬಾರ್ದು, 9A ಅಂದ್ರೆ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್ ಒಂದು ಲಭ್ಯವಿದೆ. ಬೆಂಗಳೂರು ನಗರ ಜಿಲ್ಲೆಯಲ್ಲೇ 119 ಇದೆ ಅಂತೆ. ಇದು ನಾನು ಹೇಳಿದ್ನಲ್ಲ, ಟೋಟಲ್ 550ಕ್ಕಿಂತ ಜಾಸ್ತಿ ಲೈಸೆನ್ಸ್ ಗಳು ಹರಾಜಾಗುತ್ತೆ. ಅದರಲ್ಲಿ A2 ಲೈಸೆನ್ಸ್ ಗಳು 483 ಅಂದ್ರೆ CL2 ಅಂತ ಏನ್ ಕರಿತೀವಿ ಅದು, ಹಾಗೂ CL9A ಅದು 96 ಲೈಸೆನ್ಸ್ ಗಳು ಕೂಡ ಇದೆ. ಬೆಂಗಳೂರು ಒಂದು ನಗರ ಜಿಲ್ಲೆಯಲ್ಲೇ 119 CL2 ಲೈಸೆನ್ಸ್ ಕೊಡ್ತಾರೆ, 67 CL9 ಲೈಸೆನ್ಸ್ ನ ಕೊಡ್ತಾರೆ. ಈ ಹರಾಜು ಪ್ರಕ್ರಿಯೆ ಏನಿದೆಯಲ್ಲ, ಇದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಮೀಸಲಾತಿ ಆಯ್ಕೆ ಸಹ ಕೂಡ ನೀಡಲಾಗಿದೆ. ಸ್ವಲ್ಪ ಮಟ್ಟಿಗೆ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಶೇಕಡಾವಾರು ಎಷ್ಟು ಅಂದ್ರೆ, ಪರಿಶಿಷ್ಟ ಜಾತಿ SC ಮತ್ತು ST ಕ್ಯಾಟಗರಿ ಅವ್ರಿಗೆ 5-6% ಮಿನಿಮಮ್ ಕೊಡ್ತಾರೆ. SCಗೆ, STಗೆ 4% ಎಕ್ಸ್ಟ್ರಾ ಇಟ್ಟಿದ್ದಾರೆ ಅವ್ರಿಗೆ ಅಂತಾನೆ ಸಪರೇಟ್ ಲೈಸೆನ್ಸ್. ಹಾಗೂ ಪರಿಶಿಷ್ಟ ಪಂಗಡದವ್ರಿಗೆ ಕೂಡ 3% ಮೀಸಲಾತಿ ಕೊಡ್ತಾರೆ. ಹರಾಜು ದಿನಾಂಕ ವಿವರ ಒಂದು ಅಬಕಾರಿ ಇಲಾಖೆ ಪ್ರಕಟಿಸಿರೋ ಒಂದು ವೇಳಾಪಟ್ಟಿ ಏನಿದೆ, ಅದರಲ್ಲಿ ಜುಲೈ 24ರಂದು ಬೀದರು, ಹಾವೇರಿ, ಚಿಕ್ಕಮಗಳೂರು, ಕಲಬುರ್ಗಿ ಈ ಜಿಲ್ಲೆಗಳಲ್ಲಿ ಹರಾಜು ನಡೆಯುತ್ತೆ ಜುಲೈ 24ನೇ ತಾರೀಕು. ಅದೇ ಜುಲೈ 27ರಿಂದ ಹಾಸನ, ರಾಯಚೂರು, ಶಿವಮೊಗ್ಗ ಹಾಗೂ ಯಾದಗಿರಿ ಜಿಲ್ಲೆಯಲ್ಲಿ ನಡೆಯುತ್ತೆ. ಜುಲೈ 28ರಂದು ಬೆಳಗಾವಿ, ಉತ್ತರ ಕನ್ನಡ, ಬಳ್ಳಾರಿ ಮತ್ತು ಬಾಗಲಕೋಟೆಯಲ್ಲಿ ಈ ಆಕ್ಷನ್ ನ ನಡೆಸ್ತಾರೆ. ಇದಾದ್ಮೇಲೆ ಜುಲೈ 29ರಿಂದ ತುಮಕೂರು, ಕೊಪ್ಪಳ, ಚಿಕ್ಕಬಳ್ಳಾಪುರ ಮತ್ತು ಮೈಸೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ, ಜುಲೈ 30ರಂದು ದಾವಣಗೆರೆ, ವಿಜಯನಗರ, ಚಿತ್ರದುರ್ಗ, ಮಂಡ್ಯ, ವಿಜಯಪುರ, ಚಾಮರಾಜನಗರ, ದಕ್ಷಿಣ ಕನ್ನಡ ಮತ್ತು ಗದಗ ಜಿಲ್ಲೆಗಳಲ್ಲಿ ಈ ಆಕ್ಷನ್ ನ ನಡೆಸ್ತಾ ಇದ್ದಾರೆ. ಈ ಜುಲೈ 31ರಂದು ಕೋಲಾರ, ಹಾಗೆ ಧಾರವಾಡ, ಕೊಡಗು, ಬೆಳಗಾವಿ, ಮಿಕ್ಕ ಬೆಂಗಳೂರು ಗ್ರಾಮಾಂತರ, ಮೈಸೂರು ನಗರ, ಬೆಂಗಳೂರು ದಕ್ಷಿಣ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಹರಾಜು ಪ್ರಕ್ರಿಯೆ ಪೂರ್ಣಗೊಳಿಸ್ತಾರೆ. ಮಾಹಿತಿ ಪಡೆಯೋದು ಎಲ್ಲಿ, ನೀವೆಲ್ಲ ಇದ್ರ ಬಗ್ಗೆ ನಮ್ಗೆ ಕ್ವಶನ್ಸ್ ಇದೆ ವಿಡಿಯೋಲಿ ಕಮೆಂಟ್ ಅಲ್ಲಿ ಕೇಳಿ, ನಾನು ಕೂಡ ಎಷ್ಟಾಗುತ್ತೋ ಅಷ್ಟು ಉತ್ತರ ಕೊಡ ಟ್ರೈ ಮಾಡ್ತೀನಿ. ಈ ಹರಾಜ್ ಏನಿದೆ, ಈ ಆಕ್ಷನ್ ಸಂಪೂರ್ಣ ಮಾಹಿತಿ ನೀವೇಂದ್ರೂ ಪಡಿಬೇಕು ಅಂದ್ರೆ ಅಬಕಾರಿ ಇಲಾಖೆಯ ಒಂದು ಅಧಿಕೃತ ವೆಬ್ಸೈಟ್ ಇದೆ, ಡೀಟೇಲ್ಸ್ ಕೊಟ್ಬಿಡ್ತೀನಿ. stateexcise.karnataka.gov.in ಇಲ್ಲಿ ಹೋದ್ರೆ ನಿಮ್ಗೆ ಇನ್ನ ಹೆಚ್ಚಿನ ಮಾಹಿತಿ ಸಿಗುತ್ತೆ. ನೋಂದಣಿ ಪ್ರಕ್ರಿಯೆ ಜುಲೈ 3ರಿಂದ ಆರಂಭವಾಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಇವಾಗಲೇ ಶುರು ಆಗ್ಬಿಟ್ಟಿದೆ. ಲೈವ್ ಬಿಡ್ಡಿಂಗ್ ಪ್ರಕ್ರಿಯೆ ಕೂಡ ಜುಲೈ 24ರಿಂದ 31ವರೆಗೂ ಕೂಡ ನಡೆಯುತ್ತೆ. ಲೈವ್ ಬಿಡ್ಡಿಂಗ್ ಎಲ್ಲೂ ಮೋಸ ಏನೂ ಆಗಲ್ಲ. ಎಷ್ಟಾಗುತ್ತೆ ಹರಾಜ್ ಏನ್ ಪ್ರಕ್ರಿಯೆ ಕೂಗ್ತಾರೆ ಅದ್ರ ಮೇಲೆ ಕೂಡ ಈ ಆಕ್ಷನ್ ಮುಖಾಂತರ ಲೈಸೆನ್ಸ್ ಗಳನ್ನ ಕೊಡ್ತಾರೆ. ಹರಾಜಿನಲ್ಲಿ ಭಾಗವಹಿಸುವ ಆಸಕ್ತರು ತಮ್ಮ ಆಯ್ಕೆಯ ಸ್ಥಳದ ಈ ಹರಾಜಿನ ಕನಿಷ್ಠ 2 ದಿನಗಳ ಮುಂಚಿತವಾಗಿ ಕಡ್ಡಾಯವಾಗಿ ನೋಂದಾಯಿಸಿಕೊಳ್ಬೇಕು.
ನೋಡಿ 29ಕ್ಕೆ ಇದ್ರೆ 27 ಕೂಡ ನೀವು ನೋಂದಣಿ ಮಾಡಿಸ್ಕೋಬೇಕು, 27ಕ್ಕಿದ್ರೆ 25ಕ್ಕೆ ಮಾಡಿಸ್ಬೇಕು, 2ರಿಂದ 3 ದಿವಸ ಮುಂಚೆ ನೋಂದಣಿ ಆಗ್ಬೇಕು ಎಂದು ಇಲಾಖೆ ಮಾಹಿತಿ ಕೂಡ ಕೊಟ್ಟಿದೆ. ಶುಲ್ಕ ಎಷ್ಟಿರುತ್ತೆ ಈ ಹರಾಜು? ಏನಪ್ಪಾ ಏನ್ ದುಡ್ಡಿರೋರು ಮಾತ್ರನಾ? ಇಲ್ವಾ? ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗತ್ತೆ ಅಂದ್ರೆ ಆಗುತ್ತೆ. ಈ ಹರಾಜು ಎಲ್ಲ ಹೆಸರು ಆಕ್ಷನ್ ಆಗುತ್ತಲ್ಲೋ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಏನ್ ಗೊತ್ತಾ, ಈ ಹರಾಜ್ನಲ್ಲಿ ವ್ಯಕ್ತಿಗಳು, ಸೊಸೈಟಿ, ಪಾಲ್ದಾರಿಕೆ ಸಂಸ್ಥೆ, ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳು ಹಾಗೂ ಭಾರತದ ಕಾನೂನುಗಳ ಅಡಿಯಲ್ಲಿ ನೋಂದಾಯಿತ ಟ್ರಸ್ಟ್, ಸೀಮಿತ ಪಾಲುದಾರಿಕೆ ಒಪ್ಪಂದ ಹಾಗೂ ಕಂಪನಿಗಳ ಅರ್ಜಿ ಸಲ್ಲಿಸುವ ಅರ್ಹರಾಗಿರ್ತಾರೆ. ಯಾರು ಬೇಕಾದ್ರೆ ಅರ್ಜಿ ಸಲ್ಲಿಸಬಹುದು. ಒಬ್ನೇ ಬಂದ್ಬಿಟ್ಟು ಅರ್ಜಿ ಸಲ್ಲಿಸಬಹುದು. ಪಾಲುದಾರಿಕೆಯಲ್ಲಿ ಒಬ್ಬರಿಂದ ಇಬ್ರು ಸೇರ್ಬಿಟ್ಟು ಒಂದು ಕಂಪನಿ ಶುರು ಮಾಡಿ ಅಲ್ಲಿಂದ ಹೋಗ್ಬೋದು, ಅಥವಾ ಒಂದು ಭಾರತ ಕಾನೂನು ಅಡಿಯಲ್ಲಿ ಯಾವ್ದೇ ರೀತಿ ಬಿಸ್ನೆಸ್ ಮಾಡಬಹುದು, ಅದೆಲ್ಲ ರೀತಿ ಇಲ್ಲೂ ಕೂಡ ಸಿಗುತ್ತೆ. ನೋಂದಣಿಗೆ ಕೇವಲ 1,000 ರೂಪಾಯಿ ಶುಲ್ಕ ಇರುತ್ತೆ ಹಾಗೂ ಅನ್ವಯವಾಗುವ GST ಮೊತ್ತವನ್ನ ಆನ್ಲೈನ್ ಮೂಲಕ ನೀವು ಪಾವತಿ ಮಾಡ್ಬೇಕಾಗುತ್ತೆ. ಪ್ರತಿ ಸನ್ನದಿಗೆ ಅಂದ್ರೆ 50,000ದಷ್ಟು ಅರ್ಜಿ ಶುಲ್ಕ ನಿಗದಿಪಡಿಸಲಾಗುತ್ತೆ. 50,000ದಷ್ಟು ಮಿನಿಮಮ್ ಇಟ್ಕೊಂಡು ಹೋಗ್ಬೇಕಾಗತ್ತೆ. ಈ ಮೊತ್ತ ಏನಿದೆಯಲ್ಲ ಇದು ಮರುಪಾವತಿ ಆಗಲ್ಲ. ರಿಟರ್ನ್ ಕೊಡ್ತಾರ ಇಲ್ಲ, ಇನ್ನು ಬಿಡ್ ಮಾಡ್ತಾರಲ್ಲ ಅವರು, ತಮ್ಮ ಆಸಕ್ತಿಗೆ ಅನುಗುಣವಾಗುವಾಗೆ ಒಂದಕ್ಕಿಂತ ಹೆಚ್ಚು ಸನ್ನದ್ಗಳಿಂದ ಅರ್ಜಿ ಸಲ್ಲಿಸಲು ಅವಕಾಶ ಕೂಡ ಕೊಡ್ತಾರೆ. ಒಂದೇ ಜಾಗದಲ್ಲಿ ಮಾಡ್ಬೇಕು ಅಂತಿಲ್ಲ, 2-3 ಕಡೆ ಅರ್ಜಿ ಕೊಡ್ಬೋದು. ನಿಮ್ಗೆ ಎಲ್ಲಿ ಸೆಲೆಕ್ಟ್ ಆಗುತ್ತೆ ನೀವು ಅಲ್ಲಿ ಪಡ್ಬೋದು. 50,000 ಮಿನಿಮಮ್ ಕಟ್ಲೇಬೇಕಾದ್ರೆ. ಪ್ರಮುಖವಾಗಿ ಒಂದು ವಿಷಯ ಏನಂದ್ರೆ, ರಾಜ್ಯದಲ್ಲಿ 2026ರಿಂದ 2031ವರೆಗೂ ಅವಧಿಗೆ 579 ಮದ್ಯ ಮಾರಾಟ ಪರವಾನಗಿಗಳು ಈ ಹರಾಜು ಮೂಲಕ ಹಂಚಿಕೆ ಮಾಡ್ತಾ ಇದ್ದಾರೆ. ಪರವಾನಗಿಗಳ ಪೈಕಿ ನಾನು ಹೇಳಿದ್ನಲ್ಲ ಅವಾಗ್ಲೇ, 483 CL2 ಲೈಸೆನ್ಸ್, 96 CL9 ಲೈಸೆನ್ಸ್ ನ ಕೊಡ್ತಾ ಇದ್ದಾರೆ. ಎಷ್ಟೋ ಜನರಿಗೆ ಕ್ವಶನ್ಸ್ ಇರುತ್ತೆ, ಏನೆಲ್ಲ CL2 ಎಲ್ಲ CL ಇಲ್ಲ. 483 CL2, 96 CL9. ಜುಲೈ 24ರಿಂದ 31 ಇರುತ್ತೆ ಸ್ನೇಹಿತರೆ. ಆದಷ್ಟು ಹೋಗಿ ಅಪ್ಲೈ ಮಾಡಿ, ಈ ಹರಾಜು ಪ್ರಕ್ರಿಯೆ ಪಾಲ್ಗೊಳ್ಳಿ. ನಿಮ್ಮ ಏನಿದೆ ಆ ಬೆಂಗಳೂರು ಇದ್ರೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿದೆ, 119 ಇದೆ ಆಯ್ತಾ. ಹಾಗೂ CL2 ಇದೆ, 67 CL9 ಕೂಡ ಇದೆ. ಆ ಕಾರಣಕ್ಕೋಸ್ಕರ ಬೇರೆ ಜಿಲ್ಲೆಗೆ ವಾರ ನೋಡ್ಕೊಂತ ಹೋದ್ರೆ ಇರದೇ 500 ಚಿಲ್ಲರೆ, ಅದರಲ್ಲಿ 200 ಬೆಂಗಳೂರಲ್ಲಿ ಇದೆ, ಅದರಲ್ಲೂ ಬೆಂಗಳೂರು ನಗರ ಪ್ರದೇಶದಲ್ಲೇ ಇದೆ ಆಯ್ತಾ. ಬೆಂಗಳೂರು ನಗರ ಪ್ರದೇಶ ಸ್ವಲ್ಪ ಮಟ್ಟಿಗೆ ಕಾಸ್ಟ್ಲಿ ಆಗ್ಬೋದು, ಅದಂತೂ ನಾನು ಹೇಳ್ತೀನಿ. ಪರಿಶಿಷ್ಟ ಮತ್ತು ಪಂಗಡದವ್ರಿಗೆ ಅಭ್ಯರ್ಥಿಗಳಿಗೆ ಮೀಸಲಾತಿ ಕೂಡ ಕಲ್ಪಿಸಿದ್ದಾರೆ. ಬಿಡ್ ಮಾಡೋರು ಏನಿರ್ತಾರಲ್ಲ, ನೋಂದಣಿ ಪ್ರಕ್ರಿಯೆ ಮಾಡ್ಕೊಳ್ಳೇಬೇಕು. ಇಲ್ಲಾಂದ್ರೆ ನಾನು ಬಿಡ್ ಮಾಡ್ತೀನಿ, ನಾನೇ ಹೋಗಿ ಸಪರೇಟ್ ಆಗಿ ಅಲ್ಲೇ ಹೋಗಿ ಶುರು ಮಾಡ್ತೀನಿ, ಆತರ ಎಲ್ಲ ನೋಂದಣಿ ಮಾಡ್ಕೊಂಡು 1,000 ರೂಪಾಯಿ ಶುಲ್ಕ ಹಾಗೂ ಪ್ರತಿ ಒಂದೊಂದು ಅರ್ಜಿಗೆ 50,000 ರೂಪಾಯಿ ಕೊಡ್ಬೇಕಾಗುತ್ತೆ. ಶುಲ್ಕ ನಿಗದಿಪಡಿಸಿದ್ದಾರೆ. ಏನಪ್ಪಾ ಫ್ರೀನಾ ಹಂಗೆ ಹಿಂಗೆ ಅಂತೆಲ್ಲ ಹೋಗ್ಕೋಬಿಡಿ. ಇದೆಲ್ಲ ಇದು ಕಾಸ್ಟ್ಲಿ ಗೇಮ್, ಇದು ಬಾರ್ದು. ಎಲ್ಲರೂ ಮಾಡಕ್ಕೆ ಯೋಗ್ಯತೆ ಉಳ್ಳೋರು ಇರಲ್ಲ. ಬಾರ್ ಓಪನ್ ಮಾಡಕ್ಕೆ ಎಷ್ಟೋ ಜನ ಯೋಗ್ಯತೆ ಇರಲ್ಲ, ಅರ್ಹತೆ ಇರಲ್ಲ, ಅಂತವ್ರೆ ಬಾರ್ ಬಿಸ್ನೆಸ್ಗೆ ಹೋಗಿ ದುಡ್ಡು ಮಾಡ್ತಾರೆ ಬಿಡಿ, ಆಮೇಲೆ ದುಡ್ಡು ಮಾಡ್ತಾರೆ. ಬಟ್ ಬಾರ್ ಬಿಸ್ನೆಸ್ ಎಂತದ್ದು ಅಂದ್ರೆ ಸ್ಟಾರ್ಟಿಂಗ್ ಸಿಕ್ಕಾಪಟ್ಟೆ ದುಡ್ಡು ಮಾಡ್ಬೇಕು, ದುಡ್ಡು ಕೊಡ್ಬೇಕಾಗತ್ತೆ. ಬಿಡ್ ಮಾಡೋರು ನೋಡಿ 50 ಲಕ್ಷ ಮಾಡ್ಬೋದು, 70 ಲಕ್ಷ ಮಾಡ್ಬೋದು, 80 ಎಷ್ಟಾದ್ರೂ ಮಾಡ್ಬೋದಲ್ವಾ. ನೋಡೋಣ ಹೇಗ್ ಬಿಡ್ ನಡೆಯುತ್ತೆ. ಯಾರಾದ್ರೂ ನಂಗೆ ಗೊತ್ತಿರೋರು ಬಿಡ್ ಮಾಡಿದ್ರೆ ಅವ್ರ ಬಗ್ಗೆ ಅವ್ರ ಹತ್ರ ಹೋಗಿ ಒಂದು ಮಾಹಿತಿ ಕೂಡ ಕಲೆಕ್ಟ್ ಮಾಡಿ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಎಲ್ಲರಿಗೂ ಟಾಟಾ ಬಾಯ್.